ಹೃದಯಪೂರ್ವಕವಾಗಿ ದೇವರಿಗೆ ಸಮರ್ಪಣೆ ಮಾಡಿ. ನೀವು ಯಾರೇ ಸಿಗೋದು ಪರವಾಗಿಲ್ಲ, ದೇವರಲ್ಲಿ ನಾವೆಲ್ಲರೂ ಒಂದೇ ಸ್ಥಾನ ಪ್ರಿಯರೇ. ನಾವು ಸೇವಕರಿದ್ರು ಕೂಡ, ನೀವು ಭಕ್ತರಿದ್ರು ಕೂಡ ಪರವಾಗಿಲ್ಲ, ದೇವರು ನಮ್ಮೆಲ್ಲರಿಗೂ ಒಂದೇ ಸ್ಥಾನ ಪರಲೋಕದಲ್ಲಿ ಕೊಟ್ಟರು ಪ್ರಿಯರೇ. ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರೇ, ಸ್ತೋತ್ರ ಕರ್ತನೆ, ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತ ಸ್ವರೂಪನೆ, ಆಲೋಚನೆ ಕರ್ತನೆ, ಪ್ರಾಕರ್ಮ ದೇವರೇ, ನಿತ್ಯನ ತಂದೆ, ಸಮಾಧಾನ ಪ್ರಭು, ನಿಮಗೆ ಸ್ತೋತ್ರ ಸಲ್ಲಿಸಲ್ಪಡ್ತದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ದಿನ ಒಂದು ವಾಗ್ದಾನ ಮಕ್ಕಳಿಗೆ ಮಾಡ್ತದೆ, ನಿಮಗೆ ಸ್ತೋತ್ರ ನಾವು ಸಲ್ಲಿಸಲ್ಪಡ್ತದೆ. ನಿನಗೆ ಎಷ್ಟು ಸ್ತೋತ್ರ ಸಲ್ಲಿಸಲು ಕೂಡ ಕಡಿಮೆ ಆಗಿದೆ ಕರ್ತನೆ, ಕಡಿಮೆ ಆಗಿದೆ ದೇವರೇ, ಕಡಿಮೆ ಆಗಿದೆ, ಕಡಿಮೆ ಆಗಿದೆ. ನಿನ್ನ ಸನ್ನಿಧಿಯಲ್ಲಿ ಈ ದಿನ ಅದ್ಭುತಗಳಿಂದ ನಮ್ಮನ್ನು ತುಂಬಿಸಿದಪ್ಪ, ನಿಮಗೆ ಸ್ತೋತ್ರ ಹೇಳ್ಕೊಳ್ತಾನೆ. ಅದ್ಭುತ ಸಂದೇಶವನ್ನು ಕರ್ತನೆ ನಮ್ಮೆಲ್ಲರಿಗೆ ನೀವು ಮಾತಾಡಿದಪ್ಪ, ನಿಮಗೆ ಸ್ತೋತ್ರ. ಇದಕ್ಕೆ ಪ್ರಾರ್ಥನೆ ಯಾವ ತರ ಇದೆ ಎಂಬುದಾಗಿ, ಸೊಲೊಮೋನನು ಯಾವ ತರ ಪ್ರಾರ್ಥನೆ ಮಾಡಿದನು ಎಂಬುದಾಗಿ, ದಾವೀದನು ಯಾವ ತರ ಪ್ರಾರ್ಥನೆ ಮಾಡಿದನು ಎಂಬುದಾಗಿ, ದಾನಿಯೇಲನು ಯಾವ ತರ ಪ್ರಾರ್ಥನೆ ಮಾಡಿದನ ಎಂಬುದಾಗಿ ವಾಕ್ಯದಲ್ಲಿ ನಮ್ಮನ್ನು ಮಾತಾಡಿದಪ್ಪ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಸ್ತೋತ್ರ. ಪ್ರತಿಯೊಂದು ಹೃದಯಗಳು ಕಟ್ಟಲ್ಪಟ್ಟಿದ್ದೇವೆ, ಪ್ರತಿಯೊಂದು ಮನಸ್ಸುಗಳು ಕಟ್ಟಲ್ಪಟ್ಟಿದ್ದೇವೆ. ಈ ಮಕ್ಕಳಿಗೆ ಸನ್ನಿಧಿಯಲ್ಲಿ ಈ ಸಮಯದಲ್ಲಿ ಪ್ರಾರ್ಥಿಸುವಾಗ, ನಿನ್ನ ಸನ್ನಿಧಿಯಲ್ಲಿ ಮಕ್ಕಳು ಪ್ರಾರ್ಥಿಸುವಾಗ ಇವಾಗಲೇ ಈ ಗಳಿಗೆ ನಿಮಿಷದಲ್ಲಿ ಕಾಣ್ತಾನೆ ಅದ್ಭುತಗಳು ನೋಡ್ಲಿ ಅಪ್ಪ ದೇವರೇ, ಅದ್ಭುತಗಳು ನೋಡ್ಲಿ ಕಾಣ್ತಾನೆ. ನಿಮ್ಮ ಚಿಂತೆ ಭಾರವೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ ಅಂತ ಹೇಳಿದ ದೇವರೇ. ಈ ಮಕ್ಕಳು ಚಿಂತಿಸುವಾಗ ದೇವರೇ, ಭಾರವೆಲ್ಲ ನಿಮ್ಮ ಮೇಲೆ ಹಾಕುವಾಗ ಈ ಮಕ್ಕಳಿಗೆ ನಿಂತರೆ ಚಿಂತಿಸಿ ಸಕಲ ವಿಧವಾದ ಆಶೀರ್ವಾದಗಳಿಗೆ ತುಂಬಿಸಿರುವಾಗ ನಾವು ಪ್ರಾರ್ಥಿಸಬೇಕಾಗ್ತಾನೆ. ದಿನ ಪ್ರಾರ್ಥಿಸ್ಲಿ. ನಿಮ್ಮ ಯಜಮಾನ್ ಮಾರ್ಪಡ್ಬೇಕಾ, ನಿಮ್ ಕುಟುಂಬ ಮಾರ್ಪಡ್ಬೇಕಾ, ನಿಮ್ ಹೆಂಡತಿ ಮಾರ್ಪಡ್ಬೇಕಾ, ನಿಮ್ಮ ಮಕ್ಕಳು ಮಾರ್ಪಡ್ಬೇಕಾ, ನಿಮ್ಮ ತಾಯಿ ತಂದೆ ಮಾರ್ಪಡ್ಬೇಕಾ, ಇದನ್ನ ಪ್ರಾರ್ಥಿಸ್ಲಿ. ಪ್ರಾರ್ಥನೆಯಲ್ಲಿ ದೇವರಿಗೆ ಕೇಳಿ ಸಮಯದಲ್ಲಿ ಅಗಲವಾಗಿ ಬಾಯಿ ತೆರೆಯಿರಿ, ನಾನು ನಿಮ್ಮನ್ನು ತುಂಬಿಸುವ ಎಂಬುದಾಗಿ ದೇವರು ಹೇಳ್ತಾರೆ. ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಪ್ರಾರ್ಥಿಸಲಿ. ಗಂಟಲೆತ್ತಿ ಕೂಗು, ಸಂತೋಷ ಪಡಬೇಡ. ಹೌದು ಕರ್ತನೆ, ಎಷ್ಟು ಮಕ್ಕಳು ಗಂಟಲೆತ್ತಿ ಸಮಯದಲ್ಲಿ ಕೂಗುತ್ತಾರೋ ಅವ್ರ ಕೂಗನ್ನು ಕೇಳಪ್ಪ ದೇವರೇ, ಅವ್ರ ಕೂಗನ್ನು ಕೇಳಪ್ಪ ದೇವರೇ. ಅವ್ರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಮಾಡುತ್ತಾನೆ, ಎಲ್ಲ ರೋಗ ವ್ಯಾಧಿಗಳಿಂದ ಬಿಡುಗಡೆ ಕೊಡಪ್ಪ ಕರ್ತನೆ, ಎಲ್ಲ ಸೈತಾನನ ಸಕಲ ಅಧಿಕಾರಗಳಿಂದ ಬಿಡುಗಡೆ ಕೊಡುತ್ತಾನೆ, ಎಲ್ಲ ಮಾಟ ಮಂತ್ರ ತಂತ್ರಗಳಿಂದ ಬಿಡುಗಡೆ ಕೊಡುತ್ತಾನೆ. ಓ ಶೀಘ್ರ ಬರ 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 ಬರ. ಈ ದಿನ ಈ ಗಳಿಗೆ ನಿಮಿಷದಲ್ಲಿ ಕರ್ತನೆ ಈ ಆಲಯದಲ್ಲಿ ಇಳಿದು ಬಂದು ನೀವು ಕಾರ್ಯ ಮಾಡ್ತೀವಿ ಅಂತ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಯೇಸಪ್ಪ, ನಿಮ್ಮ ಮಹಿಮೆ ಆಗಿ ನಾವು ಸ್ವಾಗತಿಸ್ತೇವೆ. ಪರಿಶುದ್ಧಾತ್ಮನೇ, ನಿಮ್ಮನ್ನು ಸ್ವಾಗತಿಸ್ತೇವೆ ಕರ್ತನೆ. ಈಗ ಈ ಸಮಯದಲ್ಲಿ ಗಳಿಗೆ ನಿಮಿಷದಲ್ಲಿ ಎಷ್ಟು ಜನರೇ ನಿಮ್ಮ ಮಹಿಮೆಯನ್ನು ಕಾಣುವಂತಾಗಿ ಬಂದಿದ್ದರು ಕರ್ತನೆ. ನಿಮ್ಮ ಮಹಿಮೆ ಜನ ಮೇಲೆ ಬರ್ಲಿಕ್ಕೆ ಆಗ್ತಾನೆ, ನಿಮ್ಮ ಮಹಿಮೆ ಜನಗಳಿದು ಬರ್ಲಿಕ್ಕೆ ಆಗ್ತಾನೆ. ಆಕಾಶದಿಂದ ದೂತರನ್ನು ಕಳಿಸಿದವ್ರೆ, ಯಾಕವನ್ನು ಪ್ರಾರ್ಥಿಸುವಾಗ ಯಾವ ತರ ಆಕಾಶದಿಂದ ದೂತರನ್ನು ಕಳಿಸಿದವು. ಈ ದಿನ ಇಲ್ಲಿ ಈ ಆಲಯದಲ್ಲಿ ಮಕ್ಕಳು ಪ್ರಾರ್ಥಿಸುವಾಗ ಇವರು ಸಂದೇಶಕ್ಕಾಗಿ ದೂತರನ್ನು ಕಳಿಸುತ್ತಾರೆ. ಪ್ರಾರ್ಥನೆ ಮಾಡಿ. ಯಾರು ಸುಮ್ಮನಾಗಿರದೆ, ಯಾರು ಸುಮ್ಮನಾಗಿರೋದಾಗೆ, ಯಾರು ಸುಮ್ಮನಾಗಿರೋದಾಗೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರು ಸುಮ್ಮನಾಗಿರೋದಾಗೆ ಪ್ರಾರ್ಥನೆ ಪ್ರಾರ್ಥನೆ. ಯಾರು ಸುಮ್ಮನಾಗಿರೋದಾಗೆ ಪ್ರಾರ್ಥನೆ. ಈ ಪ್ರಾರ್ಥನೆ ದೇವರಿಗೆ ಬೇಡ್ರಿ ಸಮಯದಲ್ಲಿ, ದೇವರಿಗೆ ಬೇಡ್ರಿ. ಈಗ ದೇವ್ರು ನಿಮ್ಮನ್ನು ಖಾಲಿ ಖಾಲಿ ಕಳಿಸೋದಿಲ್ಲ ಪ್ರೇಯರೇ. ಖಾಲಿ ಖಾಲಿ ಒಬ್ಬರು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಖಾಲಿ ಖಾಲಿ ಯಾರು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವ್ರೇ, ಈ ದಿನ ಯಾರಿಗೆ ಖಾಲಿ ಖಾಲಿ ಕಳಿಸ್ಕೊಡಪ್ಪ ದೇವ್ರೆ, ಯಾರಿಗೆ ನಿರಾಶವಾಗಿ ಮಾಡಿ ಇಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದೇವ್ರೆ. ಎಲ್ಲರಿಗೂ ದೇವ್ರೆ ಅದ್ಭುತಗಳು ತುಂಬಪ್ಪ ದೇವ್ರೆ. ಥ್ಯಾಂಕ್ ಯು ಜೀಸಸ್.
ಹೌದು ಕರ್ತನೇ. ನಂಬಿದೆವು, ನಿನ್ನಂತೆ ಯಾರೂ ಇಲ್ಲಪ್ಪ. ನಿನ್ನಲ್ಲೇ ನಂಬಿದೆವು, ನಿನ್ನಂತೆ ಯಾರೂ ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿನ್ನಲ್ಲೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿನ್ನಲ್ಲೇ ನಂಬುವೆವು ಯೇಸಪ್ಪ. ನಿನ್ನಲ್ಲೇ ನಂಬಿದೆವು, ನಿನ್ನಂತೆ ಯಾರೂ ಇಲ್ಲಪ್ಪ. ನಿನ್ನಲ್ಲೇ ನಂಬಿದೆವು,
ಎಲ್ಲ ಮಾಟ ಮಂತ್ರ ತಂತ್ರಗಳೆಲ್ಲ ಹೊರಬರಬೇಕು ಯೇಸು ನಾಮದಲ್ಲಿ. ಎಲ್ಲ ರೋಗ ವ್ಯಾಧಿಗಳೆಲ್ಲ ಮುರಿಯಲ್ಪಡಬೇಕು ಯೇಸು ನಾಮದಲ್ಲಿ. ಮುರಿಯಲ್ಪಡಬೇಕು ಯೇಸು ನಾಮದಲ್ಲಿ. ಮುರಿಯಲ್ಪಡಬೇಕು ಯೇಸು ನಾಮದಲ್ಲಿ. ಓ ಶ್ರೀಧರ ಬರ 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 ಮಹೋನ್ನತನೇ ನಿಮಗೆ ಸ್ತೋತ್ರ. ಪ್ರತಿಯೊಂದು ಹೃದಯಗಳಲ್ಲಿ ಅದ್ಭುತಗಳು ಮಾಡಿದಪ್ಪ ಅನಿಸ್ತದೆ. ಎಲುಬಾಗಿರ್ತಕ್ಕಂಥ ರೋಗ, ಮಾಂಸದಲ್ಲಿರ್ತಕ್ಕಂಥ ರೋಗ, ನರನಾಳದಲ್ಲಿರ್ತಕ್ಕಂಥ ರೋಗ, ಕೀಲು ಎಲುಬು ಮೂಲೆ ಮೂಲೆ ಇರ್ತಕ್ಕಂಥ ಪ್ರತಿಯೊಂದು ರೋಗ, ಅಂಗಲ ತಲೆಮಾರಿರ್ತಕ್ಕಂಥ ಪ್ರತಿಯೊಂದು ರೋಗದಿಂದ ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದಪ್ಪ ನಿಮಗೆ ಸ್ತೋತ್ರ. ಪ್ರತಿಯೊಂದು ಸೈತನ ಅಧಿಕಾರದಿಂದ, ಮಾಟ ಮಂತ್ರತಂತ್ರ ಶಕ್ತಿಯಿಂದ, ದುರಾತ್ಮೆಯಿಂದ, ಕುಟುಂಬದಲ್ಲಿರ್ತಕ್ಕಂಥ ಅಸಮಾಧಾನ ಆತ್ಮೆಯಿಂದ, ಮನುಷ್ಯರೊಳಗಿರ್ತಕ್ಕಂಥ ಅಸಮಾಧಾನ ಆತ್ಮೆಯಿಂದ ಸಂಪೂರ್ಣವಾಗಿ ಒತ್ತಿ ಬಿಡುಗಡೆ ಮಾಡಿದಪ್ಪ ನಿಮಗೆ ಸ್ತೋತ್ರ. ನಾನು ಮೊದಲು ಹೇಳುವುದಂದ್ರೆ ಈ ಆಲಯದಲ್ಲಿ ಎಷ್ಟು ಮಕ್ಕಳನ್ನು ಮಾತಾಡ್ತಾನೆ, ಅವರೆಲ್ಲರ ಆತ್ಮ ಪ್ರಾಣ ಸೇರಿ ನಷ್ಟಪಡಿಸ್ತಾನೆ. ಅಂಗಳ ತಲೆವಾಗ ಅವ್ರ ಶರೀರಗಳೆಲ್ಲ ಭಯಂಕರವಾಗಿ ಮಾರ್ಪಡಿಸ್ತಾರೆ. ಹಾಳು ಮಾಡ್ತಕ್ಕಂಥ ಆಶೆ, ನಾಶ ಮಾಡ್ತಕ್ಕಂಥ ಆತ್ಮ ಅವ್ರ ಒಳಗಿಲ್ಲ ಸಾಧ್ಯ ಇರುವುದರ ಸುಖ ಯೇಸು ನಾಮದಲ್ಲಿ, ಬರುವುದರೇ ಮಾರ್ಗದಲ್ಲಿ ಸುಖ ಯೇಸು ನಾಮದಲ್ಲಿ. Thank you, Jesus. Thank you, Lord. Hallelujah. Thank you, Jesus. ನಾವೆಲ್ಲರೂ ಪ್ರಾರ್ಥನೆ ಕೇಳಿದಪ್ಪ, ನಮ್ಮೆಲ್ಲರ ಜೀವಿತದಲ್ಲಿ ಒಂದೊಂದು ಅದ್ಭುತಗಳು ಮುಚ್ಚಿದ್ದು ಕರ್ತನೆ ಈ ದಿನ ನೀವು ಮಾಡಿದ್ರಪ್ಪ ನಿಮಗೆ ಸ್ತೋತ್ರ. ಇವತ್ತಿನ ವಾಕ್ಯ ಕಡೆ ಹೋದ ಕರ್ತನೆ ಅದಕ್ಕೆ ಉತ್ತಮವಾಗಿ ಅದ್ಭುತವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರನ್ನ ಅವ್ರ ಕುಟುಂಬನೂ ಅವ್ರು ಮಾಡ್ತಕ್ಕಂಥ ಸೇವೆಯನ್ನು ಆಶೀರ್ವಾದ ಮಾಡುವುದು. ಇನ್ನು ಈ ಆಲಯದಲ್ಲಿ ಎಷ್ಟು ಜನರು ಸೇವಕರಾಗಿದ್ದಾರೆ ಕರ್ತನೆ ಅವ್ರನ್ನ ನಾವು ಪ್ರಾರ್ಥಿಸುವ ಆಶೀರ್ವಾದ ಮಾಡ್ತಾರೆ. ಅದ್ಭುತವಾಗಿ ಅವ್ರ ಜೀವಿತದಲ್ಲಿ ಅನೇಕ ಕಾರ್ಯಗಳು ಇಲ್ಲಿವರೆಗೆ ಮುಚ್ಚಿಟ್ಟಿರ್ಬೋದು ಕರ್ತನೆ. ಈಗ ತೆರೆಪಟ್ಟೆ ವಾಕ್ಯ ಕಡೆ ನಾವು ಸೇವಕರು ಇವತ್ತಿನ ವಾಕ್ಯ ಕಡೆ ಹೋಯ್ದು ಕರ್ತನೆ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯಗಳು ಹೇಳ್ತಕ್ಕಂಥ ನಾನು ಬಲಹೀನರು ಮತ್ತು ಜ್ಞಾನವಿದ್ದರೆ ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದ ಅಭಿಷೇಕ ವಾಕ್ಯಗಳಲ್ಲಿ ಸ್ವಲ್ಪ ನಿನ್ನ ಮುಂದೆ ಮಾತ್ರ ನನ್ನ ಬಾಯಿ ತೊಡಿದು ನಾನು ನಮ್ಮೆಲ್ಲರಿಗೆ ಮಾತಾಡಲಿ. ನೀವು ಮಾತಾಡುವುದರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯ ಇರುತ್ತಾನೆ. ನೀವು ಬರುವವರು ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯ ಇರುತ್ತಾನೆ. ವಾಕ್ಯದ ಬಗ್ಗೆ ಮಾತಾಡಿ ಮತ್ತು ಎಷ್ಟು ಜನ ದೇವರೇ ಬೇಹುಷ ಆಗಿರುತ್ತಾನೆ ಅವ್ರು ಇಮಿಡಿಯೇಟ್ಲಿ ಎದ್ದೇಳಿ ಬೇಸು ಮಾತಾಡಲಿ. ಪಾಲನೆ ಇದ್ದು ಅಯ್ಯೋ ಇವಾಗ ಬಹಳ ಶಕ್ತಿ ಸಾಮರ್ಥ್ಯ
ನಮ್ಮ ಸಿಟಿ ಕೂಡ ಜ್ಞಾಪಕ ಮಾಡ್ಕೊಳ್ಳಿ, ಸಭೆಕೆರೆ ಹೇರಿಸಲಿಕ್ಕೆ ಜ್ಞಾಪಕ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಸಂತೋಷಪಟ್ಟು ವಾಕ್ಯದೊಟ್ಟಿಗೆ ನನಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ನೀವು ಮಾತಾಡ್ತೀರಿ ಎಂಬುದಾಗಿ ಜೀವಳಿಸಬೇಕು. ನಮ್ಮ ಆಮೇಲೆ ಆಮೇಲೆ ಉದ್ದೇಶನೇ ಬೇರೆಯಾಗಿದೆ ಪ್ರಿಯರೇ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 32ನೇ ವಚನ ಸತ್ಯ ಓದಿದೆ. ದೇವರು ಯಾರೊಟ್ಟಿಗೆ ಸ್ನೇಹ ಬೆಳೆಸಲಿರುವುದಾಗಿ ಅದ್ಭುತವಾಗಿ ಏನು ನೋಡುತ್ತೇವೆ. ವಕ್ರ ಬುದ್ಧಿಯವನು ಯೆಹೋವನಿಗೆ ಅಸಹ್ಯನು, ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು. ಸಾಕು. ಇಲ್ಲಿ ಅದ್ಭುತವಾಗಿ ದೇವರ ವಾಕ್ಯದಲ್ಲಿ ನಮ್ಮನ್ನು ಮಾತಾಡೋದನ್ನ ವಕ್ರ ಬುದ್ಧಿಯನ್ನು ಯೆಹೋವನಿಗೆ ಅಸಹ್ಯನಿರುವುದ. ಯಾರು ದೇವರೊಟ್ಟಿಗೆ ಸ್ನೇಹವನ್ನು ಬೆಳೆಸಲಿಕ್ಕ ಹಸ್ತವಾಗಿರ್ತಾನೋ ಅವ್ರು ಯಾರಿರ್ತಾರಂತ ಯಥಾರ್ಥ ಮನಸ್ಸು ಇರ್ತಾರಂತ. ಅಂದ್ರೆ ಒಳ್ಳೆ ಮನಸ್ಸು ಉಳ್ಳವರು ದೇವರೊಟ್ಟಿಗೆ ಸ್ನೇಹ ಬೆಳೆಸ್ತಾರಂತ ಇದೆ. ಈಗ ಒಂದು ನೋಟು ಸೇವಕರು ಅದ್ಭುತವಾಗಿ ವಾಕ್ಯದ ಪ್ರತಿ ನಮ್ಮನ್ನು ಮಾತಾಡಿದಾರ. ಹಿಜ್ಕೀಯನ ಪ್ರಾರ್ಥನೆ ಎಕಡೆಗೆ ಮಾರಿ ಮಾಡಿ ಪ್ರಾರ್ಥನೆ ಮಾಡಿದಂತವ ಗೋಡೆ ಕಡೆ. ಹಿಜ್ಕೀಯನಿಗೆ 15 ವರ್ಷ ದೇವರು ಐಸ್ಕಾಲ್ಯವನ್ನು ಒದಗಿಸಿಕೊಡಲು ಮಾತ್ರವಿಲ್ಲದೆ ಆರೋಗ್ಯ ಭಾಗ್ಯ ಕೊಟ್ಟನ ಮತ್ತು ಅನೇಕ ಅದ್ಭುತಗಳು ಸೂಚ್ಯ ಕಾರ್ಯಗಳು ಹಿಜ್ಕೀಯನ ಜೀವಿತದಲ್ಲಿ ದೇವರು ಮಾಡಿದಂತೆ. ಅಂದ್ರೆ ಹಿಜ್ಕೀಯನ ಒಂದು ಸಹವಾಸ ಯಾರೊಟ್ಟಿಗೆ ಹೆಚ್ಚಿಗಂದ್ರೆ ದೇವರೊಟ್ಟಿಗೆ ಪ್ರೇರಣೆ. ದೇವರು ಸ್ಪಷ್ಟವಾಗಿ ನನಗ ನಿಮ್ಮೆಲ್ಲರಿಗೆ ಸ್ನೇಹವನ್ನು ಆತನು ಬೆಳೆಸ್ಲಕ್ಕ ಸಿದ್ಧವಾಗಿದ್ದಾನೆ ಅಂತೇವಲ್ಲ ಫ್ರೆಂಡ್ಸ್. ಅಯ್ಯೋ ನಾವು ಸೋದರಿದ್ದೇವೆ, ಎಷ್ಟು ಪ್ರೀತಿ ಇಂದ ನಾವು ಇರ್ತೇವೆ ಎಂಬುದಾಗಿ ಕೊಟ್ಟು ಸಹೋದರರು ಇರ್ತಕ್ಕಂಥ ಪ್ರೀತಿ ಬಹಳಷ್ಟು ಅದ್ಭುತ ಉತ್ತಮ ಇಲ್ಲಂತಿಲ್ಲ. ಆದರೆ ಮೋಸದ ಪ್ರೀತಿ, ವ್ಯಭಿಚಾರದ ಪ್ರೀತಿ, ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರೀತಿ ಸಹೋದರ ಒಳಗ ಇರ್ಲಾಕ್ ಸಾಧ್ಯ ಇಲ್ಲ, ಸಹೋದರಿ ಒಳಗ ಕೂಡ ಇರ್ಲಾಕ್ ಸಾಧ್ಯ ಇಲ್ಲ. ಆದರೆ ಯಾರು ದೇವರೊಟ್ಟಿಗೆ ಸ್ನೇಹವನ್ನು ಬೆಳೆಸ್ತಾರೋ ಅವ್ರೊಳಗೆ ಮಾತ್ರನೇ ಇರ್ಲಾಕಿರ್ಲ ಪ್ರೀತಿ. ವಿರುದ್ಧವಾಗಿ ಆತ್ಮ ಸ್ನೇಹಿತರ ಮಧ್ಯೆ ಇರ್ಲಾಕ್ ಸಾಧ್ಯ ಇಲ್ಲ. ವಿರುದ್ಧವಾಗಿ ಪ್ರೀತಿ ಸಹೋದರಿ ಮತ್ತು ಸಹೋದರ ಮಧ್ಯದಲ್ಲಿ ಇರ್ಲಾಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರ ಪ್ರೀತಿ ದೇವರೊಟ್ಟಿಗೆ ಬೆಳೆದಿರ್ತದೋ ಆ ಮನುಷ್ಯ ವಿರುದ್ಧವಾಗಿ ಯಾವುದೂ ಕಾರ್ಯ ಮಾಡ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ವಕ್ರ ಬುದ್ಧಿ ಯೆಹೋವನಿಗೆ ಅಸಹ್ಯ ಪ್ರಿಯರೇ. ವಕ್ರ ಬುದ್ಧಿ ನಿಮ್ಮ ಒಳಗ ಇರ್ಲಕ್ ಸಾಧ್ಯ ಇಲ್ಲ. ವಕ್ರ ಬುದ್ಧಿ ನಿಮ್ಮ ಒಳಗದಂದ್ರ ದೇವರ ಸ್ನೇಹ ನಿಮ್ಮ ಒಳಗೆ ಇರ್ಲಕ್ ಸಾಧ್ಯ ಇಲ್ಲ. ಲೋಕದ ಪ್ರೀತಿಯನ್ನು ಧರಿಸಿಕೊಂಡು, ಲೋಕದಲ್ಲಿರ್ತಕ್ಕಂಥ ಕಾರ್ಯ ಕ್ರಿಯೆಗಳು ಧರಿಸಿಕೊಂಡು, ಲೋಕ ಎಂಬ ವ್ಯಭಿಚಾರದ ಡಂಬವನ್ನು ಕೊರಳಲ್ಲಿ ಹಾಕಿಕೊಂಡು ತಿರುಗ್ತಕ್ಕಂಥರಾಗಿದ್ದರೆ ಎಚ್ಚರ ಎಚ್ಚರ. ಯಾಕಂದ್ರೆ ದೇವರಿಗೆ ಅಸಹ್ಯವಾಗಿರ್ತಕ್ಕಂಥದ್ದನ್ನು ಏನು ಮಾಡಕ್ ಸಾಧ್ಯ ಇಲ್ಲ. ಒಂದು ವೇಳೆ ದೇವರಿಗೆ ಅಸಹ್ಯವಾಗಿ ನೀವು ಕಾರ್ಯವನ್ನು ಮಾಡ್ತಕ್ಕಂಥರಾಗಿ ಇದ್ದೀರಂದ್ರ ಅದ್ಭುತವಾಗಿ ನಿಮಗ ದೇವ್ರ ಏನ್ ಮಾಡ್ತಾನೆ ಗೊತ್ತದನ, ನಿಮಗ ಮರಣವನ್ನು ತಂದಿತ್ತಂತ ಪ್ರೇರೆ. ಅದು ಕೂಡ ಅದ್ಭುತ ರೀ ಅಂತೇವಲ್ಲ. ಸತ್ತೋದ್ರೆ ನಮ್ಮ ಜೀವನದ ಚಂದಿಸ್ಕೋ ಎಂಬುದಾಗಿ ಕೆಲವರಂತೂ ಯಾರ ಆಲೋಚನೆ ಮಾಡ್ತಾರೆ ಗೊತ್ತದನ, ಈ ಆಲೋಚನೆ ದುಷ್ಟನ ಒಳಗೆ ಬರ್ತದ ಪ್ರಿಯರಿ. ದುಷ್ಟನು ಯಾರ ಒಳಗ ಸೇರಿರ್ತಾನೋ, ದುಷ್ಟನು ಯಾರ ಒಳಗ ಕಾರ್ಯ ಕ್ರಿಯೆಗಳು ಮಾಡ್ತಾನೋ ಆ ಮನುಷ್ಯನ ಅಂತ ಪ್ರೇರ ಅಂತ, ಅಯ್ಯೋ ಇವತ್ತು ನಾ ಸತ್ತೋದ್ರೆ ನಂಗೆ ಚಂದಿತ್ತು, ಇವತ್ತು ನಾ ಮರಣ ಹೊಂದ್ರೆ ಚಂದಿತ್ತು. ಯಾಕೆ ಈ ಜೀವನ ಸಾಕಾಗಿರ್ತಕ್ಕಂಥ ಜೀವನ, ನನಗೆ ಬೇಕಾಗಿರ್ತಕ್ಕಂಥ ಜೀವನ ಎಂಬುದಾಗಿ ಒಂದು ಉದ್ದೇಶ ಪ್ರೇರಿ. ಅದಕ್ಕ ಯಾಕೋಬನ ಬರೆದ ಪತ್ರಿಕೆ, ಯಾಕೋಬನ ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲ್ಯವನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾರಿಗೆ? ಯಾರು ಕಷ್ಟವನ್ನು ಅಯ್ಯೋ ಸ್ವಾಮಿ ನನ್ನ ಕಷ್ಟ ತಾಳಕ್ ಆಗ್ಲತ್ತಿಲ್ಲ ಅಂಬವ್ರೆ, ನಿಮ್ಗೆ ದೇವರು ಪ್ರೀತಿ ಮಾಡತನ ಪ್ರೇರಿ. ದೇವರು ನಿಮ್ಗೆ ಸ್ಪಷ್ಟವಾಗಿ ಹೇರಳವಾಗಿ ಪ್ರೀತಿ ಮಾಡತನ, ನಿಮಗ ಪರಿಶೋಧನೆ ಹಚ್ಚಿಟ್ಟನ್ ಪ್ರೇರಿ. ಪರಿಶೋಧನೆ, ಈ ಪರಿಶೋಧನೆ ಹೆಂಗಾಗಿರ್ತ ಗೊತ್ತದನ, ಮಾನವರಿಗೆ ತಾಳ್ಕೊಳಕ ಆಗಲ್ಲ ಪ್ರಿಯರೇ. ಶೋಧನೆ ಬಂದಾಗ ಅಲ್ಪ ಸ್ವಲ್ಪ ತಾಳ್ಕೊತೇವೆ,
ಶೋಧನೆ ಬಂದಾಗ ಅಲ್ಪ ಸ್ವಲ್ಪ ತಾಳ್ಕೊಳ್ತೇವೆ. ಆದ್ರೆ ಪರಿಶೋಧನೆ ಬಂತಂದ್ರ ನಿಮ್ಮ ಶರೀರದಾಗ ಒಂದೊಂದು ಕೂದಲು ಕೂಡ ದೇವರು ಪರೀಕ್ಷೆ ಮಾಡ್ತಾನೆ ಪ್ರಿಯರೇ. ಹೆಣ್ಮಕ್ಳಿರ್ಲಿ ಗಂಡ್ ಮಕ್ಳಿರ್ಲಿ ಒಂದೊಂದು ಕೂದಲು ಕೂಡ ಪರೀಕ್ಷೆ ಮಾಡ್ತಾನ. ಒಂದೊಂದು ನರದಾಗ ಹಾಕ್ತಾನ ಪ್ರಿಯ ದೇವರು. ನಿಮ್ಮ ಅಂಗದ್ದು ಶರೀರದಾಗ ಎಷ್ಟು ಮಾಂಸ ಅದನೋ, ಎಷ್ಟು ನರನಾಡಿಗಳವನು, ಎಷ್ಟು ಎಲುಬುಗಳವನು, ಅಷ್ಟರ ಒಳಗ ತರತರವಾಗಿ ಒಂದೊಂದು ರೋಗಗಳು ಆಗ್ತಾನ ಪ್ರಿಯರೇ. ಇದು ಒಂದು ದೊಡ್ಡ ಶೋಧನೆ ಮನುಷ್ಯರ ಒಳಗಿರ್ತದೆ ಪ್ರಿಯ. ಆದ್ರೆ ನೀನೇ ಧನ್ಯನಾಗಲಾಕ ಸಾಧ್ಯದ ಪ್ರಿಯರೇ. ನೀನು ಧನ್ಯನಾಗಲಾಕ ಸಾಧ್ಯದ ಪ್ರಿಯರೇ. ಯಾಕಂದ್ರೆ ಜೀವವೆಂಬ ಜಯಮಾಲೆಯನ್ನು ನಿನಗ ದೇವರು ಹಂಚಿಕೊಳ್ಳತಾನ ಪ್ರಿಯರೇ. ಈ ಲೋಕದಲ್ಲಿ ಬಹುಶಃ ನಿನ್ ಕಷ್ಟ ಇದ್ದಿರ್ಬೋದು, ಈ ಲೋಕದಲ್ಲಿ ನಿನ್ ಕಣ್ಣೀರು ಇದ್ದಿರ್ಬೋದು, ಲೋಕದಲ್ಲಿ ದುಃಖ ಇದ್ದಿರ್ಬೋದು, ಲೋಕದಲ್ಲಿ ನನ್ನವರು ತಮ್ಮವರು ಯಾರು ಇಲ್ಲ ಎಂಬುದಾಗಿ ಒಂದು ಉದ್ದೇಶ ನಿನ್ನಾಗಿರ್ಬೋದು. ಆದ್ರೆ ಸ್ವಾಮಿ ಪ್ರೀತಿ ಮಾಡದಂತೆ, ಯೇಸು ಸ್ವಾಮಿ ನೀನು ಪ್ರೀತಿ ಮಾಡದಂತೆ. ತಾಯಿ ತಂದೆ ನಿನ್ಗೆ ಬಿಟ್ಕೊಟ್ಟಿರ್ಬೋದು, ಅಣ್ಣ ತಮ್ಮ ಬಿಟ್ಕೊಟ್ಟಿರ್ಬೋದು, ಅಕ್ಕ ತಂಗಿಯರು ಬಿಟ್ಕೊಟ್ಟಿರ್ಬೋದು, ಬಂಧು ಬಳಗದಲ್ಲಿ ಬಿಟ್ಕೊಟ್ಟಿರ್ಬೋದು. ತನ್ನ ಎದೆ ಹಾಲು ಕುಡಿಸಿರ್ತಕ್ಕಂಥ ಒಂದು ತಾಯಿ, ಸಂರಕ್ಷಣೆ ಕೊಟ್ಟಿರ್ತಕ್ಕಂಥ ಒಂದು ತಂದೆ, ಅಥವಾ ನಿನಗೆ ಯಾವಾಗಲೂ ಪೋಷಣೆ ಕೊಡ್ತಕ್ಕಂಥ ಒಂದು ಮಕ್ಕಳೇ ನಿನಗೆ ಬಿಟ್ಟು ಹೋಗಿರ್ಬೋದು. ಆದ್ರೆ ಸ್ವಾಮಿ ನಿನಗೆ ಬಿಟ್ಟು ಹೋಗ್ಲತ್ತಿಲ್ಲ ಪ್ರಿಯರೇ. ಏ ಸ್ವಾಮಿ ನಿನಗೆ ಪ್ರೀತಿ ಮಾಡತಾನ. ಆತನ ಪ್ರೀತಿ ಮಾಡುವ ಕಾರಣ ನಿನಗೆ ಪರಿಶೋಧನೆ ಹೆಚ್ಚಲತನ ಪ್ರಿಯರೇ. ನಿನಗ ಕಷ್ಟವನ್ನು ಕೊಟ್ಟಂತೆ ಸ್ಪಷ್ಟವಾಗಿ ಕಷ್ಟವನ್ನು ಸಹಿಸಿಕೊಳ್ಳುವ ಒಂದು ಧನ್ಯ. ಯಾಕಂದ್ರೆ ಸ್ವಾಮಿಗೂ ಪ್ರೀತಿ ಮಾಡುವವರಿಗೆ ಏನ್ ಮಾಡಿದಂತ ವಾಗ್ದಾನ ಮಾಡಿದಂತೆ. ಇವತ್ತು ಅನ್ಕೋತಿರ್ಬೋದು, ನಾವು ಬಹಳಷ್ಟು ಪ್ರಾರ್ಥನೆ ಮಾಡ್ತೇವೆ, ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿದೆವು, ಅನೇಕ ಉಪವಾಸ ದಿನವಾಗಿದ್ದು ದೇವರಲ್ಲಿ ಸನ್ನಿಧಿಯಲ್ಲಿ ನಾವು ಕಾಲ ಕಳೆದಿದ್ದೆವು, ಅನೇಕ ಜನರಿಗೆ ಸಹಾಯ ಹಸ್ತ ನೀಡಿದೆವು, ಅನೇಕ ಕುಟುಂಬಗಳು ನಾವು ಪೋಷಣೆ ಕೊಟ್ಟಿದ್ದೆವು, ಅನೇಕ ಅದ್ಭುತಗಳಿಂದ ನಾವು ಮುಂದಕ್ಕೆ ಹೋಗಿದ್ದೆವು. ನಮ್ಗೆ ಕಷ್ಟ ಯಾಕೆ ದೇವ್ರೆ ಸ್ವಾಮಿ, ನಮ್ಗೆ ಯಾಕೆ ಕಷ್ಟ ಅಂತ ನೀವು ಅನ್ಕೋತಿರ್ಬೋದಾದ್ರೆ ದೇವರು ನಿಮ್ಗ ಪ್ರೀತಿ ಮಾಡತಂತೇಳಿ. ಯಾರಿಗೆ ದೇವರು ಪ್ರೀತಿ ಮಾಡ್ತಾನೋ ಅವ್ರಿಗೆ ಕಷ್ಟ ಕೊಡ್ತಾನಂತ, ಅವ್ರಿಗೆ ಹೊಡಿತಾನಂತ, ಬಡಿತಾನಂತ. ಹೆಚ್ಚಿಗೆ ದೇವರು ಸಾಹಸ ನಿಮ್ಮ ಒಳಗಿರುವಾಗ ಎಲುಬು ನರನಾಡದಾಗ ರೋಗ ಹಮೇಶ ಮೆಡಿಸಿನ್ ಸೇವನೆ ಮಾಡ್ತಕ್ಕಂಥ ಇಂಥ ಪರಿಸ್ಥಿತಿ ಇರ್ತಾನ. ಆದರೆ ನೀನು ಪರಿಶೋಧಿತನಾದ ಮೇಲೆ ಏನ್ ಕೊಡತನ. ಹಲ್ಲೆಲೂಯಾ. ಒಂದ್ಸತಿ ಹೇಳ್ತಾರೆ, ನಾ ಪರಿಶೋಧಿತನಾದ ಮೇಲೆ ಅಂತ ಹೇಳ್ತೇನೆ, ಅದ್ರ ಮುಂದೆ ನೀವು ಹೇಳ್ಬೇಕು. ನೀನು ಪರಿಶೋಧಿತನಾದ ಮೇಲೆ ಯಾರಿಗೆ ಬೇಕು ಬೇಕಂಬನೇ ಹೇಳಿ. ನೀನು ಪರಿಶೋಧಿತನಾದ ಮೇಲೆ ಯಾರ ಸರ್ ಜಗಳ ಆಡಕ್ ಹೋದ್ರ ಹಲ್ಲೆಲೂಯಾ. ಬರ್ಲಕ್ರಮ ಕುಡುಗಿರಿ ಅಂತ ಕೇಳಿದಾರ, ಬರ್ಲಕ್ರಮ ಟಿಕರುಣಿಕಿದ ತಲೆಗೆ ಹಾಕದ ಪಕ್ಕ ಅಂತ ಕೆಳಗೆ ಬೀಳ್ತೀವಿ. ಮನೆಗೆ ಮಕ್ಕಳಿಗೆ ಬಿಸ್ಕಲ ನೋಡಿದಲ್ಲ ಹಾಕದ ಒಂದು ಬೀಳ್ತಿ. ಬೇಡ ಪ್ರಿಯರೇ, ನೀವು ದೇವರಿಗೆ ಆತನ ವಾಕ್ಯ ನಿಮ್ ಬಾಯಿ ಬರ್ಬೇಕು. ಒಂದ್ಸರ್ತಿ ಹೇಳಿದ್ರೆ, ನೀನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವಿ. ಯಾರು ಕೊಡ್ತಾವಂತ ನಿನ್ಗ? ಯಾರು ಕೊಡ್ತಾರಂತ? ಯೇಸು ಸ್ವಾಮಿ ಕೊಡ್ತಾನ ಪ್ರೇರೆ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾನ, ವಕ್ರ ಬುದ್ಧಿ ಅವನು ಅಸಹ್ಯನು. ಒಂದು ಒಳಗ ವಕ್ರ ಬುದ್ಧಿ ಅದ, ಲೋಕದ ಕಾರ್ಯ ಕ್ರಿಯೆಗಳವನ ಅಸಹ್ಯನಾಗಿರ್ತೀವಿ ಪ್ರೇರೆ ದೇವರು. ಅದಕ್ಕೆ ದೇವರು ಹೇಳ್ತಾನ, ಅದ್ರಲ್ಲಿಂದ ಬಿಟ್ಟು ನೀವು ಹೊರಬ, ನಿನ್ನ ಜೊತೆ ನಾ ಒಡಂಬಡಿಕೆ ಮಾಡ್ಕೋತ ನಿನ್ನ ಜೊತೆ ನಾ ಸ್ನೇಹವನ್ನು ಬೆಳೆಸ್ತಾ ಎಂಬುದಾಗಿ ದೇವರು ಹೇಳ್ತಾನೆ ಪ್ರಿಯರೇ. ಲೋಕದಾಗ ಎಲ್ಲರೂ ಬಿಟ್ಕೊಡ್ತಾರೆ ಪ್ರಿಯ, ದೇವರಿಗೆ ಎದುರಿಗೆ ಕೈ ಬಿಡ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 33 ವಚನ ಹೋದ್ರಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 33. ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನೆಂಬುದಾಗಿ. ಯಾರಿಗಂತ್ರಿ? ಯಾರ ಮನೆ ದೇವ್ರು ಶಪಿಸನಂತ? ಹಲ್ಲೆಲೂಯಾ. ಒಂದ್ಸತಿ ಎಲ್ಲರೂ ಕಲ್ತೋದಾರೆ ಇವಾಗ. ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮನೆ ಶಾಪ ಅದಂತ್ರಿ? ಒಳ್ಳೆಯವ್ರು ಮಾಡೋ ಮನೆಗೆ ಶಾಪ ಅದೇನು? ಒಳ್ಳೆ ಕಾರ್ಯ ಮಾಡೋರಿಗೆ ಶಾಪ ಅದೇನು? ಒಳ್ಳೆ ಮಾರ್ಗದ ನಡೆಯೋರಿಗೆ ಶಾಪ ಅದೇನು? ನೀತಿಗಾಗಿ ನಿಜತೆಗೆ ಬೆಳೆಯುವವರಿಗೆ ದುಡಿಯೋರಿಗೆ ಶಾಪ ಅದೇನು? ಇಲ್ಲ. ಯಾರಿಗದ? ಹಲ್ಲೆಲೂಯಾ. ಏನದಲ್ಲಿ ದುಷ್ಟನ ಮನೆ ಶಪಿಸನ ಪ್ರಿಯರೇ. ಮನೆ ಅಂದ್ರ ಆ ಮನೆಯಲ್ಲಿ, ಆ ನಿವಾಸ ಸ್ಥಳದಲ್ಲಿ ಎಷ್ಟು ಜನರು ಇರ್ತಾರೋ, ಸಣ್ಣ ಮೊದಲ್ಕೊಂಡು ದೊಡ್ಡವರಾಗಿ ದೇವರು ಮಾಡ್ತಾನ ಅಂತ ಮನೆಗೆ ಶಪಿಸನ ಪ್ರಿಯರೇ.
ಪ್ರಿಯ ತಂದೆ, ಪ್ರಿಯ ತಾಯಿ, ಮನೆಗೆ ಯಜಮಾನಳಾಗಿದ್ದಿ ನೀ ಜೀವನ ಮಾಡುತ್ತಿದೆ, ಅಥವಾ ನೀನೇ ಒಂದ್ ವೇಳೆ ದುಷ್ಟರಾಗಿ ಜೀವನ ಮಾಡದಂದ್ರ ನಿನ್ನ ಕುಟುಂಬಕ್ಕ, ನಿನ್ನ ಮನೆಗೆ, ನಿನ್ನ ಮಕ್ಕಳಿಗೆಲ್ಲ ಇರುವಂತ ಶಾಪದ ಪ್ರಿಯರೇ, ಪ್ರಿಯ ಸುಮ ಎಚ್ಚರ. ಪ್ರಿಯ ತಂದೆ, ಪ್ರಿಯ ತಾಯಿ ಎಚ್ಚರ. ನೀನು ದುಷ್ಟನಾಗ್ಲಕ್ ಸಾಧ್ಯ ಇಲ್ಲ. ದೇವರು ನೀನು ಶಪಿಸಲತ್ತನಂತ ಒಂದ್ ವೇಳೆ ದುಷ್ಟನಿಂದ ಹೊರಗೆ ಬಂದು ನೀತಿವಂತನಾಗಿ ನೀ ಜೀವನ ಮಾಡ್ಲಕ್ಕ ಸಿದ್ಧವಾಗಿದಂದ್ರ ನಿನ್ನ ನಿವಾಸವನ್ನು ಆಶೀರ್ವಾದ ಪ್ರಿಯರೇ. ನಿನ್ನ ನಿವಾಸ, ನಿನ್ನ ಮನೆ ನಿನಗೆ ಆಶೀರ್ವಾದದ, ನಿನ್ನ ಹೆಂಡತಿ ಮಕ್ಕಳಿಗೆ ಆಶೀರ್ವಾದ, ನಿನ್ನ ಯಜಮಾನಿಗೆ ಆಶೀರ್ವಾದದ, ನೀ ಮಾಡ್ತಕ್ಕಂತ ಪ್ರತಿಯೊಂದು ಎಲ್ಲ ಕೆಲಸ ಕಾರ್ಯಕ್ಕೆ ಆಶೀರ್ವಾದದ, ನೀವು ಹೋಗ್ತಕ್ಕಂತ ಮಾರ್ಗ ಬರ್ತಕ್ಕಂತ ಮಾರ್ಗಕ್ಕ ಆಶೀರ್ವಾದದ. ಯಾವಾಗಲೂ ದೂತರನ್ನೊಟ್ಟಿಗೆ ಇಳಿಸಿದೇವ ಏನ್ ಮಾಡ್ತಾನ, ನಿನಗೆ ಸಂರಕ್ಷಿಸಿ ಕಾಪಾಡತನ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕ ಸ್ಪಷ್ಟವಾಗಿ ಹೇಳ್ತೇವೆ, ದುಷ್ಟನಾಗಲ ಪ್ರಯತ್ನ ಪಡಬೇಡ, ನೀತಿವಂತನಾಗಲ ಪ್ರಯತ್ನ ಪಡು. ದುಷ್ಟನ ಮನೆಗೆ ದೇವರ ಶಾಪದ, ನೀತಿವಂತರ ಮನೆಗೆ ದೇವರ ಆಶೀರ್ವಾದದ ಪ್ರಿಯರೇ. ಎಷ್ಟು ಹೇಳಿದ್ರು ಕೂಡ ಪ್ರಿಯ ಸುಮ ಎಚ್ಚರ. ನೀತಿಗಾಗಿ ಪ್ರಯತ್ನ ಪಡು, ನೀತಿ ಕೆಲಸ ಮಾಡೋ ಪ್ರಯತ್ನ ಪಡು, ನೀತಿವಂತನಾಗ್ಲಾಗ ನೀವು ಪ್ರಯತ್ನ ಪಡು. ಯಾಕಂದ್ರೆ ಒಂದು ಮನೆಯಲ್ಲಿ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ಸಾಕು, ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ಸಾಕು, ನೀನ್ ಮನೆಯೆಲ್ಲ ಪ್ರಾರ್ಥನೆ ಎಲ್ಲರೂ ದಿನ ಮಾಡ್ತಾರೆ ಪ್ರಿಯರೇ. ಹಾಲಿನಾಗ ಬಂದು ಮಧ್ಯದಾಗ ಹಾಲಿನಾಗ ಒಂದು ಮೊಳಕಾಲಲ್ಲಿ ಕಣ್ಣೀರು ಮುಚ್ಚಿ, ಕಣ್ಗಳು ಮುಚ್ಚಿ ಒಂದು ವಿಜ್ಞಾಪನೆ, ಒಂದು ಪ್ರಾರ್ಥನೆ, ಒಂದು ಹಾಡ ಹಾಡಿ ನೀ ಪ್ರಾರ್ಥನೆ ಮಾಡಕ್ ಶುರು ಮಾಡಿದ್ರ ಎಲ್ಲರಿಗೂ ನಾಚಿಕೆ ಬರ್ತದೆ ಪ್ರಿಯರೇ. ಮನೇಲಿ ಎಷ್ಟು ಮಂದಿ ಕುಂತ ನೋಡ್ರಿ, ಅಕ್ಕ ಪಕ್ಕ ಎಲ್ಲ ಆ ಕಡೆ ಮಾತಾಡ್ಕೊಂಡು ಕುಂತ ನೋಡ್ರಿ, ಅವ್ರೆಲ್ಲ ನಾಚಿಕೆ ಪಡ್ತಾರ. ನೀ ಪ್ರಾರ್ಥನೆ ಮಾಡ್ತೀವಿ, ಒಂದಿನ, 2 ದಿನ, 3 ದಿನ, ತಿಂಗಳು, ವಾರ ನೋಡ್ತಾರ. ಅದ್ರ ಬಂದು ಅವ್ರು ಕೂಡ ಬಂದು ನಿನ್ನ ಸನ್ನಿಧಿಯಲ್ಲಿ ಮೊಳಕಾಲು ಹೋಗ್ಲಕ್ ಶುರು ಮಾಡ್ತಾರ ಪ್ರಿಯರೇ. ಹಲ್ಲೆಲೂಯಾ. ಇದೇ ಒಂದು ಆಶೀರ್ವಾದ, ನೀತಿವಂತರ ಮಾಡ್ತಕ್ಕಂತ ಕಾರ್ಯ ಇದೆ. ಒಂದು ವೇಳೆ ನೀತಿವಂತರ ಮನೆಗ ಪ್ರಾರ್ಥನೆ ಇಲ್ಲಂದ್ರ ದುಷ್ಟನು ಕಬ್ಜಾ ಆಗ್ತಾನೆ ಪ್ರೇರಣೆ ಮನೆ ಮೇಲೆ. ಸ್ಪಷ್ಟವಾಗಿ ಸ್ಪೈಡರ್ ಮ್ಯಾನ್ ಹುಳ ನೋಡಿದೆ, ಅದು ಕನ್ನಡದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಸ್ಪೈಡರ್ ಮ್ಯಾನ್ ಹುಳ ಇರ್ತಲ್ಲ ಪುರ, ಅದು ಮುಕ್ಕೋಡಿ ಟೈಪ್ ಪುರ ಹಿಂಗಿರ್ತದ. ಅದು ಈ ಕೋಣೆ ಆ ಕೋಣೆ ಹೋದ್ರೆ ಒಂದೇ ದಾರ ಕಟ್ತದೆ. ಅದು ನೋಡಿದ್ರೆ ಜಾಳಿ ಹ್ಯಾಂಗ್ ಕಟ್ತದ, ಈ ಕೋಣೆ ಹಿಡಿದು ಆ ಕೋಣೆ ತನಕ ಒಂದೇ ಜಾಳಿ ಕಟ್ಟದ. ಅದು ಎಲ್ಲರ ಒಂದಿಗೆ ಕೊನೆಗ ಈ ತರ ಜಾಳಿ ಕಟ್ತದ. ಜಾಳಿ ಕಟ್ಟಿ 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 ಕೊನೆದಾಗಿ ಅದೇ ಜಾಳಿದಲ್ಲಿ ಮರಣ ಹೊಂತು ಪ್ರೇರಣೆ. ತಾನೇ ಜಾಳಿ ಕಟ್ತದ, ತಾನೇ ಸ್ಪಷ್ಟವಾಗಿ ಅದ್ಭುತವಾಗಿ ಒಂದು ಡಿಸೈನ್ ಮಾಡ್ತದ. ಕೊನೆ ಸ್ಥಿತಿಯಾಗಿ ಆ ಡಿಸೈನ್ ಅದ್ರಾಗಿದ್ದು ಅದಕ್ಕೆ ಬರ್ಲಕ್ಕಾಗಲ್ಲ ಪ್ರೇರಣೆ, ಅದ್ರೊಳಗೆ ಹೊರಗೆ ಬರ್ಲಕ್ಕಾಗಲ್ಲ. ಅಲ್ಲೇ ಅದು ಮರಣ ಹೊಂತು ಪ್ರೇರಣೆ, ಅಲ್ಲೇ ಅದ್ರ ಆಯುಷ್ಕಾಲ ಖತಮಾಗಬೇಕು ಪ್ರಿಯರೇ. ಅಂದ್ರೆ ಅದು ತನ್ನ ಮನೆ ಕಟ್ಕೊತದ, ತನ್ನ ಮನೆ ಕಟ್ಕೊಂಡು ಆ ಮನೆಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಕೊಟ್ರು ಪ್ರಿಯರೇ. ನೀನು ನಿನ್ನ ಈ ಹೃದಯ ಎಂಬ ಮನೆ ಕಟ್ಕೋಬೇಕು. ಈ ಹೃದಯ ಎಂಬ ಮನೆ ಕಟ್ಕೊಂಡು ಈ ಹೃದಯದಲ್ಲಿ ಯೇಸು ಸ್ವಾಮಿಗೆ ನೀ ಹೆಸರು ಕೊಡ್ಬೇಕು. ಈ ಹೃದಯ ಎಂಬ ಮನೆ ನೀ ಕಟ್ಕೊಂಡಿದ್ರ, ನೀ ಮರಣ ಹೊಂದಿದ್ರ, ನೀ ಎಲ್ಲಿ ಇಟ್ಟುಕೊಂಡದನ. ಹಲ್ಲೆಲೂಯಾ. ಉನ್ನತ ಹೆಸರ ಕರ್ತನಲ್ಲಿ ಒಂದಿನ ನಾವು ಕಾಣಿಸ್ತೇವೆ ಪ್ರಿಯ. ಅದಕ್ಕ ಪ್ರಿಯರೇ, ಒಕ್ಕದ ಬುದ್ಧಿ ನಮ್ಮ ಒಳಗಿಲ್ಲ ಸಾಧ್ಯ ಇಲ್ಲ. ಆ ದೇವರಿಗೆ ಅಸಹ್ಯದ ಮತ್ತು ದುಷ್ಟರಾಗಿ ನಾವು ಜೀವನ ಮಾಡ್ಲಕ್ ಸಾಧ್ಯ ಇಲ್ಲ. ಅದು ನಮ್ಮನೆಗೆ ಶಾಪದ. ಒಂದ್ ವೇಳೆ ನೀತಿವಂತರಾಗಿ ನೀವು ಬೆಳೆದಿರಂದ್ರ ನಿಮ್ಮ ಮನೆಗೆನದ ಆಶೀರ್ವಾದದ ಪ್ರಿಯರೇ. ನಾವು ತಿರುಗಿ ನೋಡ್ತೇವೆ, ನಾವು ಸ್ಪಷ್ಟವಾಗಿ ಯಾಕೊಬ್ಬನು ಪರಿಶೋಧನೆ ಆದ್ಮೇಲೆ ಜೀವಂಬ ಜಯಮಲೆ ಸ್ವಾಮಿತನವರಿಗೆ ಪ್ರೀತಿ ಮಾಡೋರಿಗೆ ಯಾವ ತರ ಕೊಡ್ತಂತೀವೇನೋ. ಇವತ್ತು ನಿಮ್ಮಲ್ಲಿ ಕಷ್ಟಗಳಿದಿರ್ಬೋದು, ಶ್ರಮೆ ಇದಿರ್ಬೋದು, ಕಣ್ಣಿದಿರ್ಬೋದು, ದುಃಖ ಇದಿರ್ಬೋದು, ಇದರಲ್ಲಿ ನಮ್ಗೆ ಯಾರು ಬಿಡಿಸ್ತಾರ ಉದ್ದೇಶ ಇರ್ಬೋದು. ಆದ್ರೆ ಸ್ವಾಮಿ ನಿಮಗೆ ಪ್ರೀತಿ ಮಾಡತನ, ವಾಗ್ದಾನ ಮಾಡತನ, ಅದು ನೆರವೇರಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ವಾಕ್ಯ ನಿಮ್ಮೆಲ್ಲರ ಜೀವಿತದ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಕಣ್ಣು ಮುಚ್ಚಿದ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸ್ತಾರೆ ಪ್ರಿಯರೇ. ಪ್ರಾರ್ಥನೆ ಯಾರು ಸುಮ್ಮನಾಗಿರೋದಾಗೆ ಒಂದು ವೇಳೆ ನಿಮ್ಮ ಮನೆಗೆ ಆಶೀರ್ವಾದ ಬೇಕಾಯ್ದಿನ ಕರ್ತನಲ್ಲಿ ಪ್ರಾರ್ಥನೆ ಮಾಡಿ. ಯಾರು ನಿಮ್ಮ ಕಣ್ಣುಗಳು ತೆರೆದ ನನ್ನ ಕಣ್ಣು ನೋಡ್ಬೋದು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರ ಇವೆಲ್ಲ ದೇವರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತೀವಿ. ನೀವು ಪ್ರಾರ್ಥನೆ ಮಾಡುವಾಗ ಒಂದ್ಸರ್ತಿ ನೀವು ಜ್ಞಾಪಕ ಮಾಡ್ಕೊಂಡು, ನೀತಿವಂತರೇ ಇದ್ದೀರೋ ಅಥವಾ ಇಲ್ಲೋ. ಇಲ್ಲಿವರೆಗೆ ನಿಮ್ಮ ಮನೆ ಹಾಳಾಗಿರ್ಬೋದು, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಹಾಳಾಗಿರ್ಬೋದು, ನಿಮ್ಮ ಯೋಚನೆಗಳು, ಉದ್ದೇಶಗಳು ನೆರವೇರಿದನ್ನು ಒಂದ್ಸತಿ ಜ್ಞಾಪಕ ಮಾಡ್ಕೊ. ಒಂದು ದುಷ್ಟತನಕ್ಕೆ ಒಳಗದಂದ್ರ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ನೆರವೇರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಒಂದು ವೇಳೆ ನೀತಿವಂತನಾಗಿದ್ದು ನೀತಿ ಮಾರ್ಗದ ನಡೆದಿ ಕಷ್ಟ ಉಂಟು ಅಂದ್ರ ಸಹಿಸ್ಕೋ, ಧನ್ಯನು.
ನೀನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದಿವಿ. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಈ ಮಾತನ್ನು ಮಾಡಿದನೆಂಬುದಾಗಿ. ನೀತಿವಂತನಾಗಿದ್ದು ಕಷ್ಟವನ್ನು ಅನುಭವಿಸಲಿದೆ, ಪರವಾಗಿಲ್ಲ. ನೀನು ಒಂದು ಶೋಧನೆದ ಪ್ರಿಯ. ಪರಿಶೋಧಿತನಾದ ಮೇಲೆ ದೇವರಿಂದ ಜೀವವೆಂಬ ಜಯಮಾಲೆ ಕೊಡ್ತಂತೆ. ದುಷ್ಟನ ಮನೆಗೆ ಶಾಪದ, ನೀತಿವಂತನ ನಿವಾಸವನ್ನು ಆಶೀರ್ವಾದ. ದುಷ್ಟತನದಿಂದ ಹೊರಬಂದು ನೀತಿವಂತನಾಗಲ ಪ್ರಯಾಸ ಪಡು. ದೇವರು ನಿನಗ, ನಿನ್ನ ಯಜಮಾನ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿಮ್ಮ ತಾಯಿ ತಂದೆ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡದಂತ ಇದೆ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿಮ್ಮಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನಮಗೆಲ್ಲ, ನಮಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ನಮ್ಮ ದೇವರು ಯಾರಿಲ್ಲ. ನೀನೇ ನಮಗೆ ಅಲ್ಲದಿದ್ದರೆ ನಮಗೆ ಯಾವುದು ಭಯವಿಲ್ಲ ಕರ್ತನೆ. ಪ್ರಿಯರೇ, ಒಂದ್ಸರ್ತಿ ನೀವು ನೀತಿವಂತರಾಗಿದ್ದರಂದ್ರೆ ನಿಮ್ಮ ಮನೆಯನ್ನು ದೇವರು ಆಶೀರ್ವಾದ ಮಾಡ್ತಾನ. ದೇವರು ನಿಮ್ಮೊಟ್ಟಿಗೆ ಇರುವಾಗ ನಿಮ್ಗೆ ಯಾವುದು ಭಯವಿಲ್ಲ ಸಾಧ್ಯ ಇಲ್ಲ, ಯಾವುದು ಹೆದರಿಕೆ ಇಲ್ಲ ಸಾಧ್ಯ ಇಲ್ಲ, ಅಂಜಿಕೆ ಇಲ್ಲ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಪರಿಶೋಧನೆಯಲ್ಲಿದ್ದೀರಿ. ದೇವರಿಂದ ಜೀವವೆಂಬ ಜಯಮಾಲೆ ಕೊಡುತ್ತಾನೆ. ಅದ್ಭುತವಾಗಿ ಅದ್ಭುತವಾಗಿ ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇದರ ಎಷ್ಟು ಮಕ್ಕಳು ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದು, ದೇವರೇ ನನಗಿದು ಬೇಕು ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ಬೆಳೆದವರು ಪ್ರಾರ್ಥನೆ, ಅವ್ರಿಗೆ ನೀನು ಕೊಡದೇ ಇರಬೇಡ ದೇವರೇ, ಅವ್ರಿಗೆ ಕೊಡದೇ ಇರಬೇಡ ದೇವರೇ. ಒಂದ್ಸರ್ತಿ ನಿಮ್ ಕೈ ಆಕಾಶ ಕಡೆ ಇದ್ರೆ ಕಷ್ಟಗಳು ಇದ್ದವ್ರು ಮಾತ್ರ, ನಾ ಕಷ್ಟವನ್ನು ಪಡ್ತಕ್ಕಂಥವನಾಗಿದ್ದವರು, ಕಷ್ಟದಲ್ಲಿದ್ದ ನಾ ಸಹಾಯಕ್ಕಾಗಿ ನೋಡ್ತಿದ್ದವರು ಮಾತ್ರ ನಿಮ್ ಕೈ ತೋರಿಸ್ತೀನಿ. ನಿಮ್ ಕೈ ನಾನು ತೋರಿಸ್ಕೊಡ್ರಿ, ನಿಮ್ ಕೈ ಅಕ್ಕಪಕ್ಕದಲ್ಲಿ ತೋರಿಸ್ಕೊಡ್ರಿ, ನಿಮ್ ಕೈ ಆಕಾಶ ಕಡೆ ಇದ್ರು ಒಂದ್ಸರ್ತಿ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ. ದೇವರಿಗೂ ನಿಮ್ಮ ಮಕ್ಕಳು ಕಷ್ಟದಿದ್ದರೆ ಎಂಬುದಾಗಿ ಕೈ ಎತ್ತಿ ಆಕಾಶ ಕಡೆ ತೋರಿಸಿದ್ರೆ ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯ ಎಂಬುದಾಗಿ ಹೇಳಿದೆ. ಪರಿಶೋಧಿತನಾದ ಮೇಲೆ ಜೀವ ಜಯಮಾಲೆ ಕೊಡ್ತಂದ್ರೆ ದೇವರ ಕಷ್ಟವನ್ನು ಕಣ್ಣೀರನ್ನು ನೋಡಪ್ಪ ಕರ್ತನೆ. ಈ ದಿನ ಕಷ್ಟಗಳನ್ನು ಪರಿಹರಿಸಲ್ಪಡ್ತಾನೆ. ಯಾವ ವಿಷಯದಲ್ಲಿ ಕಷ್ಟಗಳನ್ನು ಅನುಭವಿಸಕೊಂಡರಾಗಿದ್ದರು, ಯಾವ ವಿಷಯದಲ್ಲಿ ನಷ್ಟಗಳನ್ನು ಅನುಭವಿಸಕೊಂಡರಾಗಿದ್ದರು, ಯಾರ ಕಾಯಿಲೆ ರೋಗ ಬಿದ್ದು, ಯಾರು ಪಾಕಿಸ್ತಾನ ಮಾಡಿಕೊಂಡು, ಯಾರು ವಿದ್ಯಾಭ್ಯಾಸ ಆಗ್ತಾ ಇಲ್ಲೋ, ಯಾರು ಅನೇಕ ಜಾಬ್ ಮಾಡ್ತಕ್ಕಂಥ ವಿಷಯದಲ್ಲಿ ಅಥವಾ ಅನೇಕ ಕೆಲಸದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಮಕ್ಕಳು ಈ ನಮ್ಮ ಮಧ್ಯದಲ್ಲಿ ಕರ್ತಾನೆ. ಈಗ ಕೈಗಳನ್ನು ಕರ್ತಾನೆ, ಅವ್ರ ಕೈಗಳನ್ನು ಹಿಡಿದು ಸಂಪೂರ್ಣವಾಗಿ ಕಷ್ಟವನ್ನು ತೆಗೆದುಕೊಳ್ಳುವುದೇ ಆಶೀರ್ವಾದ ಮಾಡಪ್ಪ ದೇವರೇ. ಈ ದಿನ ಸಮಾಧಾನದಿಂದ ಅವರಿಗೆ ತುಂಬಿಸು, ಸಮಾಧಾನದಿಂದ ಮನೆಗೆ ಹೋಗುವಂತೆ ಸಹಾಯ ಮಾಡಿ. ಯಾರು ಕಾಯಿಲೆ ಹೇಳುವ ಸಾಧ್ಯ ಇಲ್ಲ. ಇವತ್ತು ವಾಗ್ದಾನ ಮಾಡಿದ್ದೇವೆ, ಇದು 2 ತಿಂಗಳ ಒಳಗಾಗಿ ನೆರವೇರ್ತಕ್ಕಂಥ ವಾಗ್ದಾನ ಅವ್ರ ಒಳಗೆ ನೆರವೇರಿಸ್ತೆ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಅದ್ಭುತನೇ ಮಾಡಿದ್ದೀನಿ, ಈ ಕಾರ್ಯ ಮಾಡಿಸ್ತಾರೆ ದೇವರೇ. ಆಲಯ ಕಟ್ಟಡಕ್ಕಾಗಿ ನಾವು ಸತ್ಯ ನಾವು ಪ್ರಾರ್ಥಿಸಿದ್ದೇವೆ. ಈಗ ಇಲ್ಲಿ ಬರ್ತೇವೆ, ಆಲಯ ಕಟ್ಟಡ ಆಗಿರಕರ್ತೇವೆ. ಇನ್ನು ಮುಂದೆ ನಾವು ನಿನ್ನಲ್ಲಿ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರೂ ಪ್ರಾರ್ಥಿಸ್ತೇವೆ, ನಿನ್ನ ಸಹಾಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಾನು ಹೇಳಿದ್ರು ಕಟ್ಲಕ್ಕೆ ಬರೋದಿದ್ದೇವೆ, ಕೂಲಿ ಕುಳ್ಳಕ ಹಣ ಬೇಕಪ್ಪ ಕರ್ತಾನೆ.
ಇನ್ನು ಸಿಮೆಂಟ್ ನಮಗೆ ಬೇಕಪ್ಪ ಕಟ್ಟಡ, ಇನ್ನೂ ಒಂದೆರಡು ಟ್ರಿಪ್ ನಮ್ಗೆ ರೀತಿ ಬೇಕಪ್ಪ ಕಟ್ಟಡ, ಕೆಲಸ ಮಾಡ್ತಕ್ಕಂಥ ಬೇಕಪ್ಪ ದೇವರೇ, ನೀನು ನಮ್ಮನ್ನು ಕೊಡದೇ ಬಳಸ್ತಾನೆ. ಈ ವರ್ಷದ ಒಳಗೆ ನಾವು ಕೂಡ ಅಲ್ಲೇ ಓಪನಿಂಗ್ ಮಾಡಬೇಕು, ಕಂಪ್ಲೀಟ್ಲಿ ಕಟ್ಟಡ ಮಾಡಬೇಕು ಎಂಬ ಉದ್ದೇಶ. ಇನ್ನು ದರವಾಜಗಳು ಬೇಕಾಗ್ತಾನೆ, ತಟ್ಟಿಗಳು ಬೇಕಪ್ಪ ಕಟ್ತಾನೆ, ಪೇಂಟ್ ನಮಗೆ ಬೇಕಾಗ್ತಾನೆ, ಲೈಟ್ಸ್ ಬೇಕಪ್ಪ ಕಟ್ತಾನೆ, ಫೋಕಸ್ ಬೇಕಪ್ಪ ಕಟ್ತಾನೆ, ಇನ್ನೂ ಒಂದೆರಡು ಫ್ಯಾನ್ಗಳು ನಮಗೆ ಬೇಕಪ್ಪ ಕಟ್ತಾನೆ. ನಿನ್ನಲ್ಲಿ ನಾವು ಆಲಯದಲ್ಲಿ ಎಲ್ಲರೂ ಒಟ್ಟಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸಭೆಗೆ ಹಿರಿಯರು ಸೇವಕರು ಸಹ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮನ್ನು ಓದಿಸ್ಕೊಡಿ. ಈ ದಿನ ರಾತ್ರಿಗಳು ನಮ್ಮನ್ನು ಓದಿಸ್ಕೊಡೋದಿಲ್ಲ. ನಾಳೆ ಕೆಲಸ ನಡೀಬೇಕು, ನಾಳೆ ಕೆಲಸ ನಡೀಬೇಕು. ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಆರೋಗ್ಯ ಬರ್ಕೊಡಪ್ಪ ಕಟ್ತಾನೆ. ಯಾರ ಒಳಗೆ ಕುಂದು ಪತ್ತು ಸಮಸ್ಯೆಗಳ ಸಾಧ್ಯ ಎಲ್ಲ ಕಟ್ಟಲಿಕ್ಕೆ ಏನೇನು ನಮ್ಮನ್ನು ಬೇಕು ಕಟ್ತಾನೆ, ಅದೆಲ್ಲ ನಮ್ಮನ್ನು ಒದಗಿಸ್ಕೊಟ್ಟಿರುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲಿವರೆಗೆ ಅನೇಕ ಜನರು ಕೊಟ್ಟಿದ್ದಾರೆ ದೇವರೇ, ಅವ್ರು ಕೊಡುವಂತೆ ಆಶೀರ್ವಾದ ಮಾಡಿದೆ, ಅವ್ರು ಕೊಟ್ಟಿದ್ದಾರಪ್ಪ. ಅವ್ರು ಮಾಡ್ತಕ್ಕಂಥ ಎಲ್ಲ ಸಕಲ ವಿಧವಾದ ಕೆಲಸದಲ್ಲಿ ಬರ್ಕತ್ ಕೊಟ್ಟು ಅಭಿವೃದ್ಧಿಪಡಿಸ್ತಾರೆ. ಅವ್ರ ವಿದ್ಯಾಭ್ಯಾಸನ ಆಶೀರ್ವಾದಿಸ್ತೀವಿ, ಅವ್ರ ಕುಟುಂಬನ ಆಶೀರ್ವಾದ ಮಾಡ್ತೀವಿ. ಇನ್ನು ಎಷ್ಟು ಜನರು ಪ್ರತಿಯೊಬ್ಬರ ಕೊಟ್ಟಿರೋ ಕರ್ತನೆ ಅವ್ರು ಕೊಡುವಂತೆ ಅವ್ರಿಗೆ ನಾವು ಆಶೀರ್ವಾದಿಸು ಮತ್ತು ನೀಂತಾನೆ ಆಶೀರ್ವಾದ ಮಾಡಿ. ಕೊಡ್ತಕ್ಕಂಥ ಮನಸ್ಸಿನ ಯಾರು ಒಳಗೋದು ಕರ್ತನೆ ಅವ್ರು ಕೂಡ ನಾವು ಕೊಡುವಂತೆ ಆಶೀರ್ವಾದ ಮಾಡ್ತೀವಿ ಕರ್ತನೆ. ಆಶೀರ್ವಾದ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಸ್ವಭಾವಿಸ್ಕೊಡ್ತಿದ್ರು. ವಾಕ್ಯದೊಂದಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿಸಿ ಈ ವಾಗ್ದಾನ ನಮ್ಮೆಲ್ಲರ ಜೀವಿತ ನೆರವೇರುವಂತೆ ನೀವು ಸಹಾಯ ಮಾಡಿ ಸಾಕಾರ ಸರಸ್ವತಿ ಜೀವಗಳ ಸಮರ್ಥನೆ ನಿಮಿಷ. ಆಮೇಲೆ ಆಮೇಲೆ ಆಮೇಲೆ. ಹಲ್ಲೆಲೂಯಾ.